ಅಲ್ಲ ನಾನೀಗ ಭೂಮಿಗೆ ನಾನು ಗೊಬ್ಬರನೇ ಹಾಕ್ತೇನೆ, ನಾನು ಬೆಳೆ ಬೆಳಿಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗುತ್ತೆ. ಭೂಮಿಲೇ ಗೊಬ್ಬರ ಇದೆ. ನಮ್ಮ ತೋಟಕ್ಕೆ ಬನ್ನಿ, ಒಂದ್ ನಿಮಿಷ ನಮ್ಮ ತೋಟಕ್ಕೆ ಬನ್ನಿ, ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತೀನಿ ನಾನು ಗೊಬ್ಬರನೂ ಹಾಕಲ್ಲ, ಪೆಸ್ಟಿಸೈಡ್ಸ್ ಹಾಕಲ್ಲ. ಬೆರಳು ಒಂದೇ ತರ ಇರುತ್ತೆ ಸರ್. ಅಲ್ಲ ಕೇಳಿ, ಅದಕ್ಕೆ ನಾವು ಭೂಮಿ ಯಾವನು ಜಗತ್ತಲ್ಲಿ ಫಸ್ಟ್ ದೇವ್ರು ಗೊಬ್ಬರ ಹಾಕು ಅಂತ, ಅದು ಆಟೋಮೆಟಿಕ್ ಗೊಬ್ಬರ ಆಗೋದು, ಆಟೋಮೆಟಿಕ್ ಕುರಿಗಳು ಓಡಾಡೋದು, ದನಗಳು ಓಡಾಡೋದು, ಗೊಬ್ಬರ ಆಗೋದು. ಇವಾಗ ನಾವೇನ್ ಮಾಡಿದೀವಿ, ಅತಿ ಬುದ್ಧಿ ಉಪಯೋಗಿಸಿ ಬರ್ಡ್ ಮಾಡಿ ಭೂಮಿನ ಈಗ ಆರ್ಟಿಫಿಷಿಯಲ್ ಗೊಬ್ಬರ ಹೊಡ್ಕೊಂಡು ಕೂತಿದೀವಿ. ಗೊತ್ತಾಗ್ಲಿಲ್ವಾ? ಸ್ವಲ್ಪ ಆ ಕಡೆ ನೋಡು. ಸ್ವಲ್ಪ ಈ ಕಡೆ ನೋಡು ಕಂದ. ಎಲ್ರಿಗೂ ನಮಸ್ಕಾರ. ನೋಡಿ, 2 ತಿಂಗಳು 2 ತಿಂಗಳ ಹಿಂದೆ ನಾವು ಬಂದು ಇಲ್ಲೆಲ್ಲ ಏನು ವ್ಯವಸಾಯ ಮಾಡ್ತಿದ್ದು, ಗಿಡ ನೆಡ್ತಿದ್ದು ನೀವು ನೋಡಿರ್ಬೋದು. ಈಗ ನೋಡಿ ಅದರ ಫಲ. ಇಲ್ಲಿ ನೋಡಿ ಚೆಂಡು ಹೂವು, ಸೌತೆಕಾಯಿ, ಇಲ್ಲಿ ನೋಡಿ ಬದನೆಕಾಯಿ, ಇಲ್ಲಿ ನೋಡಿ ಈ ಬದನೆಕಾಯಿ ನೋಡಿ ಎಷ್ಟು ಅದ್ಭುತವಾಗಿ ಬೆಳೆದಿದೆ ನೋಡಿ. ಇದು ಈ ಯಾವುದೇ ಒಂದು ತರಕಾರಿಗೆ, ಹೂಗಾಗ್ಲಿ ನಾವು ಒಂದೇ ಒಂದು ಸಣ್ಣ ಕ್ರಿಮಿನಾಶಕ, ಪೆಸ್ಟಿಸೈಡ್ಸ್ ಯೂಸ್ ಮಾಡಿಲ್ಲ, ಫರ್ಟಿಲೈಸರ್ ಯೂಸ್ ಮಾಡಿಲ್ಲ, ಬರೀ ದನದ ಗೊಬ್ಬರ, ನೀರು ಕಟ್ಕೊಂಡಿರೋದಷ್ಟೇ. ಇಷ್ಟು ಚೆನ್ನಾಗಿ ಬಂದಿದೆ. ಹುಳ ಬೀಳಲ್ಲ ಅಂತಲ್ಲ, ಏನೋ ಒಂದಷ್ಟು ಪರ್ಸೆಂಟೇಜ್, ಒಂದು 5%ಗೆ ಹುಳ ಬೀಳುತ್ತೆ ಖಂಡಿತ. ಯಾಕಂದರೆ ನಮ್ಮ ಜೊತೆ ಅವು ಬದುಕಬೇಕಲ್ವಾ, ಭೂಮಿನೂ ಬದುಕಬೇಕು, ಹುಳ ಹುಪ್ಪಟೆಗಳು ಇರಬೇಕು, ಚಿಟ್ಟೆಗಳು ಇರಬೇಕು, ಎಲ್ಲವೂ ಇರಬೇಕಂದ್ರೆ ನಾವು ಕ್ರಿಮಿನಾಶಕ ಹೊಡೆದು ಭೂಮಿನ ಹಾಳು ಮಾಡೋದ್ರ ಜೊತೆ ಒಂದು 10% ಜಾಸ್ತಿ ಇಳುವರಿ ಬರುತ್ತೆ ಅಂತ ನಾವು ಏನೇನೋ ತಪ್ಪು ಕೆಲಸ ಮಾಡ್ತೀವಿ. ನೋಡಿ, ಇದು ಸಾಕ್ಷಿ ತೋರಿಸ್ಬೇಕಂತಲೇ ಮಾಡಿರೋದು. ಎಷ್ಟು ಅದ್ಭುತವಾಗಿ ಬಂದಿದೆ ನೋಡಿ. ಆರಾಮಾಗಿ ಬೆಳ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಎಲ್ಲದಕ್ಕಿಂತ ತುಂಬ ಆರೋಗ್ಯಕ್ಕೆ ಒಳ್ಳೇದಿದು. ನೋಡಿ, ನಿಮ್ಗೆ ಒಂದ್ಸರಿ ತೋರಿಸ್ತೀನಿ ನೋಡಿ. ಇದು ನಿಮಗೆ ತೋರಿಸ್ಬೇಕು ಅಂತ ತುಂಬ ಆಸೆ ಆಯಿತು, ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತ, ಅದಕ್ಕೋಸ್ಕರ ಶೇರ್ ಮಾಡಿದೆ. ಥ್ಯಾಂಕ್ ಯು ವೆರಿ ಮಚ್.